ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತಹ ಪರ್ಸನಾಲಿಟಿ ಇನ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇ ಪರ್ಸನಾಲಿಟಿ ಸಂತ ಕಬೀರ್ ದಾಸ್. ಸೊ ಇವರ ಬಗ್ಗೆ ತಿಳ್ಕೋದಾದ್ರೆ ಇವರು ಒಬ್ರು ಏನಂತಂದ್ರೆ ಇವರು ಭಕ್ತಿ ಚಳುವಳಿಯಲ್ಲಿ ಏನಂತಂದ್ರೆ ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಭಕ್ತಿ ಚಳುವಳಿ. She was likely initiated into the Bhakti movement by a guru, possibly ರಮಾನಂದ್. ಓಕೆ, ಸೊ ಇವರ ಗುರು ಯಾರಂತಂದ್ರೆ ಇಲ್ಲಿ ರಮಾನಂದ್ ಅನ್ನುವಂಥವ್ರು. ಹಾಗೆ ಸೊ ಇವರು ಯಾವ ಒಂದು ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ ಅಂತಂದ್ರೆ ಇಲ್ಲಿ ನಿರ್ಗುಣ ಸಿದ್ಧಾಂತ. ಓಕೆ, ಸೊ ಇಲ್ಲಿ ನಿರ್ಗುಣ ಅಂತಂದ್ರೆ ಏನಂತಂದ್ರೆ ಗಾಡ್ ಅನ್ನುವಂಥದ್ದು ನಿರಾಕಾರ, ಫಾರ್ಮ್ಲೆಸ್, ದೇವರಿಗೆ ಯಾವುದೇ ಆಕಾರ ಇರುವುದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಇವರು ಪ್ರತಿಪಾದಿಸ್ತಾರೆ. ನಿರಾಕಾರ ಅಥವಾ ಫಾರ್ಮ್ಲೆಸ್ ಅಂತ. ಹಾಗಿದ್ರೆ ಇವರ ಒಂದು ಸಾಹಿತ್ಯಿಕ ಕೃತಿಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ಇವರು ಏನ್ ಬರೀತಾರೆ ಅಂತಂದ್ರೆ ಬಿಜ್ಜಕ, ಕಬೀರ ಪಂಥ ಅಂತ ಬರೀತಾರೆ. ಓಕೆ, ಸೊ ನೆಕ್ಸ್ಟ್ ಗ್ರಂಥವಾಲ್ಯ ಅಂತ ಹೇಳಿ, ಇದು ಏನಂತಂದ್ರೆ ದಾದು ಪಂಥ ಅಂತ ಹೇಳಿ. ಪಂಥ ಅಂದ್ರೆ ಒಂದು ರೀತಿಯ ಒಂದು ನಂಬಿಕೆ ಅಂತ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಅಂಡ್ ಮೆನಿ ಅದರ್ ಕಂಪೋಸಿಷನ್ ಅವರಿಂದ ಆದಿ ಗ್ರಂಥ ಸಾಹಿಬ. ಓಕೆ, ಸೊ ಇದು ಕೂಡ ಏನಂತಂದ್ರೆ ಇವರ ಸಾಹಿತ್ಯ ಕೃತಿಗಳಲ್ಲಿ ಪ್ರಮುಖವಾಗಿವೆ. ಹಾಗೆ ಲ್ಯಾಂಗ್ವೇಜಸ್, ಯಾವೆಲ್ಲ ಒಂದು ಭಾಷೆಗಳಲ್ಲಿ ಇವರು ಬರೀತಾರೆ ಅಂತಂದ್ರೆ ಇಲ್ಲಿ ಸಂತ ಭಾಷಾ ಅಂತ ಹೇಳಿ, ದ ಲ್ಯಾಂಗ್ವೇಜ್ ಆಫ್ ನಿರ್ಗುಣ ಪೋಯಟ್ಸ್. ಓಕೆ, ಸೊ ಇಲ್ಲಿ ನಿರ್ಗುಣ ಅಂದ್ರೆ ನಿರಾಕಾರ, ಏನು ಈ ದೇವರನ್ನುವಂಥದ್ದು ನಿರಾಕಾರ ಅಂತ ಹೇಳಿ ಯಾರು ಪ್ರತಿಪಾದನೆಯನ್ನ ಅಥವಾ ಕವಿಗಳ ಕುರಿತಾಗಿರುವಂತ ಭಾಷೆ ಇದು. ಓಕೆ, ದ ಲ್ಯಾಂಗ್ವೇಜ್ ಆಫ್ ನಿರ್ಗುಣ ಪೋಯಟ್. ನೆಕ್ಸ್ಟ್ ಉಲತ್ ಬಾನ್ಸಿ ಅಂತ ಹೇಳಿ, ಸೊ ಅಪ್ಸೈಡ್ ಡೌನ್ ಸೈನ್ಸ್ ಅಂದ್ರೆ ನೀವು ಏನು ಈ ಗೀತೆಗಳನ್ನ ಹೇಳುವಾಗ ಸೊ ಇಲ್ಲಿ ಸ್ವರ ಉಚ್ಚಾರಣೆ ಮೇಲೆ ಕೆಳಗೆ ಅಥವಾ ಏನಂತಂದ್ರೆ ದೀರ್ಘವಾಗಿ ಅಥವಾ ಕೆಳಗೊಂದು ಸ್ತರದಲ್ಲಿ ಹಾಡ್ತಿರಲ್ವಾ, ಸೊ ಆ ಒಂದು ಭಾಷೆ ಇದು. ಸೊ ಇವರ ಒಂದು ಏನಂತಂದ್ರೆ ಎಥಿಕಲ್ ವ್ಯಾಲ್ಯೂಸ್ ಅಥವಾ ನೈತಿಕ ಮೌಲ್ಯಗಳು, ಇವರಿಂದ ನಾವು ಕಲಿಯಬೇಕಾದಂತ ಅಥವಾ ಸಮಾಜ ಅಳವಡಿಸಿಕೊಳ್ಳಬೇಕಾದಂತ ನೈತಿಕ ಮೌಲ್ಯಗಳು ಏನಂತಂದ್ರೆ ಮೊದಲನೇದಾಗಿ ಸೊ ಇವರು ಸಮಾಜದಲ್ಲಿನ ಹಲವಾರು ಏನು ಅಂತಂದ್ರೆ ಜಾತಿ ಧರ್ಮಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಖಂಡಿಸ್ತಾರೆ, ಅದನ್ನ ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕಾಲಾವಧಿಯನ್ನ ನೋಡಿದ್ರೆ 1798ರಿಂದ 1518ರಲ್ಲಿ ಇಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಪ್ರಬಲವಾಗಿ ಬೇರೂರಿರುತ್ತೆ. ಓಕೆ, ಸೊ ಇಲ್ಲಿ ಅಸ್ಪೃಶ್ಯರನ್ನ ಅಥವಾ ಕೆಳ ಜಾತಿಯವರನ್ನ ತುಂಬಾ ಕೀಳಾಗಿ ನೋಡುವಂತ ಕಾಲವದು. ಓಕೆ, ಆ ಒಂದು ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿಯನ್ನ ಎತ್ತಾರೆ ಇವರು. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ರಾಣಾ ಕುಂಜಾಬಿಲ್ ಅಂತ ಹೇಳಿ. ಓಕೆ, ಸೊ ಇವರು ಬಿಲ್ ಟ್ರೈಬ್ಗೆ ಬಿಲಾಂಗ್ ಆಗಿರುವಂತ ಲೀಡರ್ ಇವರು. ಸೊ ಹಿ ವಾಸ್ ಕಂಟೆಂಪ್ರರಿ ಆಫ್ ಮಹಾರಾಣಾ ಪ್ರತಾಪ್. ಓಕೆ, ಸೊ ಈ ಮಹಾರಾಣಾ ಪ್ರತಾಪ್ ಅನ್ನುವಂಥವ್ರು ಈ 16ನೇ ಸೆಂಚುರಿಯ ಮೇವಾರ್ ಅನ್ನುವಂತ ಪ್ರದೇಶದ ರಾಜರಾಗಿರ್ತಾರೆ. ಓಕೆ, ಸೊ ಈ ಮಹಾರಾಣಾ ಪ್ರತಾಪ್ ಅವರ ಸಮಕಾಲೀನರು, ಅಂದ್ರೆ ಅದೇ ಒಂದು ಅವಧಿಯಲ್ಲಿ ಜೀವಿತವಾಗಿದ್ದವರು ಈ ರಾಣಾ ಕುಂಜಾಬಿಲ್ ಅವರು. ಓಕೆ, ಸೊ ಇವರ ಒಂದು ಕೊಡುಗೆಯನ್ನ ನೋಡೋದಾದ್ರೆ he led guerrilla warfare and restricted Mughal advances in Battle of Haldighati between Maharana Pratap and Mughal Emperor Akbar. ಸೊ ಈ 1576ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಯಾವ್ದಂದ್ರೆ ಹಲ್ದಿಘಾತಿ ಅಂತ. ಓಕೆ, ಈ ಯುದ್ಧ ಯಾರ ನಡುವೆ ನಡೆಯುತ್ತೆ ಅಂತಂದ್ರೆ ಮಹಾರಾಣಾ ಪ್ರತಾಪ್ ಅಂಡ್ ಮುಘಲ್ ಎಂಪರರ್ ಅಕ್ಬರ್ ನಡುವೆ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಈ ಮಹಾರಾಣಾ ಪ್ರತಾಪರ ಪರವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇದು ಗೆರಿಲ್ಲಾ ಯುದ್ಧ ಅಂತ ಬರುತ್ತೆ. ಅಂದ್ರೆ ಈ ಫಂಚು ಹಾಕಿ ದಾಳಿಯನ್ನ ಮಾಡುವಂತ ಯುದ್ಧದಲ್ಲಿ ಅದರ ನಾಯಕತ್ವವನ್ನ ಏನ್ ಮಾಡ್ತಾರೆ ಬಯಸ್ಕೊಂಡು, ಸೊ ಈ ಮುಘಲ್ರನ್ನ ಏನ್ ಮಾಡ್ತಾರೆ ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ, ಅವರ ವಿರುದ್ಧ ಹೋರಾಡ್ತಾರೆ. ಸೊ ಈ ಕಾರಣಕ್ಕಾಗಿ ಏನಂತಂದ್ರೆ ಈ ಮಹಾರಾಣಾ ಪ್ರತಾಪ್ ಇದಾರಲ್ವಾ, ಸೊ ಇವ್ರಿಗೆ ಒಂದು ಟೈಟಲ್ ನ ಕೊಡ್ತಾರೆ, ಏನಂತಂದ್ರೆ ರಾಣಾ ಅಂತ ಹೇಳಿ. ಸೊ ಹೀಗಾಗಿ ಅವರ ಹೆಸರನ್ನ ಫಸ್ಟ್ ಇಲ್ಲಿ ರಾಣಾ ಅಂತ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಇವರಿಂದ ಈ ರೀತಿಯ ಒಂದು ಹೋರಾಟವನ್ನ ನೋಡಿದ್ರೆ ಸೊ ನಮ್ಗೆಲ್ಲ ಏನ್ ಅನ್ಸತ್ತೆ ಅಂದ್ರೆ ಇವರಿಂದ ಕಲಿಯಬೇಕಾದಂತ ಒಂದು ನೈತಿಕ ಮೌಲ್ಯ ಏನಂತಂದ್ರೆ ಮೊದಲನೇದಾಗಿ ಇಲ್ಲಿ ಧೈರ್ಯ ಮತ್ತೆ ಪ್ರಾಮಾಣಿಕತೆ. ಸೊ ನೀವು ಈಗ ನೋಡ್ಬೋದು ಅವರ ಏನಂತಂದ್ರೆ
ಅವರಿಗೆ ಆಶ್ರಯವನ್ನ ನೀಡಿದಂತಹ ಈ ಮಹಾರಾಣಾ ಪ್ರತಾಪ್ ಅವರ ಪರವಾಗಿ ಧೈರ್ಯದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಪ್ರಾಮಾಣಿಕವಾಗಿದ್ಕೊಂಡು ಮುಘಲರ ದೊರೆ ಅಕ್ಬರನ ವಿರುದ್ಧ ಹೋರಾಡ್ತಾರೆ. ಎಸ್, ಸೊ ಇಲ್ಲಿ ನಮಗೆ ಕೀವರ್ಡ್ ಏನು, ಅವರ ಧೈರ್ಯ ಮತ್ತು ಅವರ ಪ್ರಾಮಾಣಿಕತೆ ಅಥವಾ ನಿಷ್ಠೆ ಅನ್ನುವಂಥದ್ದು ನಮ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ರಾಘೋಜಿ ಭಂಗ್ರೆ ಅಂತ ಹೇಳಿ, ಸೊ ಇವರು ಕೂಡ ಏನಂತಂದ್ರೆ ಒಬ್ಬ ಬುಡಕಟ್ಟು ನಾಯಕ. ಸೊ ಇವರು ಮಹಾರಾಷ್ಟ್ರದ ಪ್ರದೇಶಕ್ಕೆ ಏನು ಬಿಲಾಂಗ್ ಆಗಿದ್ದಾರೆ. ಸೊ ಹಿಯರ್ ಕೋಲಿ ಕಮ್ಯುನಿಟಿ ಅಂತ ಬರುತ್ತೆ. ಈ ಒಂದು ಬುಡಕಟ್ಟು ನಾಯಕ ಇವರು. ಎಸ್, ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಏನಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಅಂಡ್ ಕರೇಜ್. ಎಸ್, ಸೊ ಈ ಒಂದು ಅವಧಿಯನ್ನ ನೋಡಿದ್ರೆ ನಿಮ್ಗೆ ಸೊ ಬ್ರಿಟಿಷರು ಡಾಮಿನೆನ್ಸ್ ಆಗಿರುವಂತ ಕಾಲಾವಧಿ. ಓಕೆ, ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಕಾಲೋನಿಯಲ್ ಆಪರೇಷನ್, ವಸಾಹತುಶಾಹಿಗಳನ್ನ ಅಥವಾ ಬ್ರಿಟಿಷರನ್ನ ಏನ್ ಮಾಡ್ತಾರೆ ಇಲ್ಲಿ ಅವರ ಒಂದು ದಬ್ಬಾಳಿಕೆಯನ್ನ ಪ್ರತಿಭಟಿಸ್ತಾರೆ, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಎಸ್, ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಕಾಲಾವಧಿಯಲ್ಲಿ ಇಲ್ಲಿ ಮನಿ ಲ್ಯಾಂಡರ್ ಅಂದ್ರೆ ಇವಾಗ ಏನು ಅವ್ರಿಗೆ ಸಾಲವನ್ನ ನೀಡ್ತಾ ಇರೋದಿಲ್ಲ ಅವರು, ಹಾಗೆ ಇಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಏನ್ ಮಾಡ್ತಾರೆ ಇಲ್ಲಿ ಹೋರಾಟವನ್ನ ಮಾಡ್ತಾರೆ. ನೆಕ್ಸ್ಟ್ ಭಗವಾನ್ ಬಿರ್ಸಾ ಮುಂಡಾ ಅಂತ ಹೇಳಿ, ಸೊ ಇವರು ಏನಂತಂದ್ರೆ ಇಲ್ಲಿ ಮುಂಡಾ ಟ್ರೈಬ್ ಅಂತ ಬರುತ್ತೆ. ಸೊ ಇದು ಜಾರ್ಖಂಡ್ ನ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂತ ವ್ಯಕ್ತಿಗಳು. ಓಕೆ, ಸೊ ಇವರನ್ನ ಧರ್ತಿ ಹಬ್ಬ ಅಂತ ಕೂಡ ಕರೀತಾರೆ. ಅಂದ್ರೆ ಧರ್ತಿ ಹಬ್ಬ ಅಂತಂದ್ರೆ ಹಬ್ಬ ಮೀನ್ಸ್ ಫಾದರ್, ಧರ್ತಿ ಅಂತಂದ್ರೆ ಭೂಮಿ, ಅಂದ್ರೆ ಫಾದರ್ ಆಫ್ ಲ್ಯಾಂಡ್ ಅಂತ. ಫಾದರ್ ಆಫ್ ಲ್ಯಾಂಡ್. ಎಸ್, ಸೊ ಇವರ ಒಂದು ಕೊಡುಗೆಗಳನ್ನ ನೋಡೋದಾದ್ರೆ ಸೊ ಮೊದಲನೇದು ಇಲ್ಲಿ ಸ್ಟಾರ್ಟೆಡ್ ಅ ಮೂವ್ಮೆಂಟ್ ಕಾಲ್ಡ್ ಉಲ್ಗುಲುನ್. ಓಕೆ, ಸೊ ಕೀವರ್ಡ್ ಜಸ್ಟ್ ಇದನ್ನಷ್ಟೇ ನೆನಪಿಟ್ಕೊಳ್ಳಿ, ಉಲ್ಗುಲುನ್ ಮೂವ್ಮೆಂಟ್. ಓಕೆ, ಸೊ ಇದರ ಒಂದು ಏನಂತಂದ್ರೆ ಗ್ರೇಟ್ ತುಂಗ್ಲುತ್ ಅಂತ. ಸೊ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯಿಟೇಷನ್ ಆಫ್ ಟ್ರೈಬಲ್ಸ್ ಬೈ ದ ಲೋಕಲ್ ಅಥಾರಿಟಿ. ಸೊ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಜಾರ್ಖಂಡ್ ನ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಲೋಕಲ್ ಅಥಾರಿಟೀಸ್ ಅಂದ್ರೆ ಸ್ಥಳೀಯ ಅಧಿಕಾರಿಗಳು ಸೊ ಈ ಒಂದು ಬುಡಕಟ್ಟು ಜನರ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಶೋಷಣೆಯನ್ನ ಎಕ್ಸ್ಪ್ಲಾಯಿಟೇಷನ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅದರ ವಿರುದ್ಧ ಕೈಗೊಂಡಂತಹ ಚಳುವಳಿ ಇದು ಉಲ್ಗುಲುನ್ ಮೂವ್ಮೆಂಟ್. ಓಕೆ, ಸೊ ಈ ರೀತಿ ಕೂಡ ಕೊಟ್ಟು ನಮ್ಗೆ ಸೊ ಇದು ಏನು ಅಂತಾನು ಕೂಡ ಕೇಳಬಹುದು. ಉಲ್ಗುಲುನ್ ಮೂವ್ಮೆಂಟ್ ಅನ್ನುವಂಥದ್ದು ಏನಂತಂದ್ರೆ ಇದು ಈ ಟ್ರೈಬಲ್ ಪೀಪಲ್ಗಳ ಅಂದ್ರೆ ಈ ಲೋಕಲ್ ಅಥಾರಿಟಿಗಳಿಂದ ಈ ಟ್ರೈಬಲ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಅಥವಾ ಶೋಷಣೆಯನ್ನ ಏನು ಅದರ ವಿರುದ್ಧ ಏನು ಕೈಗೊಂಡಂತ ಹೋರಾಟ ಆಗಿದೆ ಅಂತ. ಸೊ ಈ ರೀತಿಯ ಒಂದು ಹೋರಾಟ ಈ ಉಲ್ಗುಲನ್ ಮೂವ್ಮೆಂಟ್ ಅನ್ನುವಂಥದ್ದು ಯಾವುದಕ್ಕೆ ಕಾರಣ ಆಗತ್ತೆ ಅಂತಂದ್ರೆ ಇಲ್ಲಿ ಲೆಟ್ ಟು ದಿ ಎನ್ಯಾಕ್ಟ್ಮೆಂಟ್ ಆಫ್ ದ ಛೋಟಾ ನಾಗ್ಪುರ್ ಟೆನನ್ಸಿ ಆಕ್ಟ್ 1908. ಓಕೆ, ಸೊ ಈ ಒಂದು ಕಾಯ್ದೆ ಜಾರಿಗೆ ಬರಲಿಕ್ಕೆ ಸೊ ಈ ಹೋರಾಟ ಏನಾಗುತ್ತೆ ಕಾರಣವಾಗತ್ತೆ. ಓಕೆ, ಸೊ ಈ ಕಾಯ್ದೆ ಮೂಲಕ ಏನ್ ಮಾಡ್ಲಾಗತ್ತೆ ವಿಚ್ ರೆಸ್ಟ್ರಿಕ್ಟೆಡ್ ದಿ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಫ್ರಮ್ ಟ್ರೈಬಲ್ ಪೀಪಲ್ ಟು ನಾನ್ ಟ್ರೈಬಲ್. ಸೊ ಇಲ್ಲಿ ಏನು ಈ ಬುಡಕಟ್ಟು ಜನರು ಭೂಮಿಯನ್ನ ಹೊಂದಿರ್ತಾರಲ್ವಾ ಅವರು ಈ ಬುಡಕಟ್ಟೇತರ ಜನರಿಗೆ ಭೂಮಿ ವರ್ಗಾವಣೆ ಆಗುವುದನ್ನ ಏನ್ ಮಾಡುತ್ತೆ ಇದು ನಿರ್ಬಂಧಿಸುತ್ತದೆ ಅಥವಾ ರೆಸ್ಟ್ರಿಕ್ಟ್ ಮಾಡುತ್ತೆ. ಎಸ್, ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂ ಜನ ನೋಡಿದ್ರ ಸೊ ಇಲ್ಲಿ ಏನ್ ನೋಡ್ಬೋದು ಇವರ ಒಂದು ಜಸ್ಟಿಸ್ ನ್ಯಾಯ ಮತ್ತು ರೆಸಿಲೆನ್ಸ್ ಅನ್ನ ಇವರ ಒಂದು ಎಥಿಕಲ್ ವ್ಯಾಲ್ಯೂ ಆಗಿ ನಾವು ನೋಡ್ಬೋದು. ಓಕೆ, ಯಾಕಂತಂದ್ರೆ ಇಲ್ಲಿ ನ್ಯಾಯ ಅಂತ ಬಂದ್ರೆ ಜಸ್ಟಿಸ್ ಅಂತ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಈ ಒಂದು ಉಲ್ಗುಲನ್ ಮೂವ್ಮೆಂಟ್ ಮೂಲಕ. ಓಕೆ, ಈ ಉಲ್ಗುಲನ್ ಮೂವ್ಮೆಂಟ್ ಮಾಡೋದ್ರ ಮೂಲಕ ಏನಾಗುತ್ತೆ ಇಲ್ಲಿ ಛೋಟಾ ನಾಗ್ಪುರ್ ಟೆನನ್ಸಿ ಆಕ್ಟ್ ಬರುತ್ತೆ. ಓಕೆ, ಆ ಮೂಲಕ ಈ ಟ್ರೈಬಲ್ ಪೀಪಲ್ ಗಳಿಗೆ ಏನ್ ಸಿಗತ್ತೆ ಇಲ್ಲಿ ನ್ಯಾಯ ಅನ್ನುವಂಥದ್ದು ಸಿಗತ್ತೆ. ಅಂಡ್ ನೆಕ್ಸ್ಟ್ ಪರ್ಸನಾಲಿಟಿ ನಾರಾಯಣ್ ಮಲ್ಹಾರ್ ಜಾವೋಶಿ ಅಂತ ಹೇಳಿ. ಸೊ ಇವರು ಕೂಡ ಏನಂತಂದ್ರೆ ಈ ಮಹಾರಾಷ್ಟ್ರ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂತ ಒಬ್ರು ಫ್ರೀಡಮ್ ಫೈಟರ್ ಆಗಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಸೊ ಇವರ ಒಂದು ಕೊಡುಗೆಯನ್ನ ನೋಡೋದಾದ್ರೆ ಸೊ ಇವರು ರೀಪ್ರೆಸೆಂಟೆಡ್ ಇಂಡಿಯಾ ಅಟ್ ಫಸ್ಟ್ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಇನ್ 1919. ಸೊ ಇಲ್ಲಿ 1919ರಲ್ಲಿ ಏನು ಒಂದು ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಆಗತ್ತಲ್ವಾ ಸೊ ಅದನ್ನ ಸೊ ಈ ಭಾರತದ ಪರವಾಗಿ ಏನ್ ಮಾಡಿರ್ತಾರೆ ಇಲ್ಲಿ ರೀಪ್ರೆಸೆಂಟ್ ಮಾಡಿರ್ತಾರೆ ಅಥವಾ ಅದನ್ನ ಅಲ್ಲಿ ಭಾಗವಹಿಸಿರ್ತಾರೆ. ಹಾಗಿದ್ರೆ ಇವರು ಯಾವೆಲ್ಲ ಒಂದು ಆರ್ಗನೈಸೇಷನ್ ಜೊತೆಗೆ ಗುರುತಿಸಿಕೊಂಡಿರ್ತಾರೆ ಅಂತಂದ್ರೆ ಇಲ್ಲಿ ಸೊ ಇವರು ಆರಂಭ ಮಾಡಿರುವಂತ ಒಂದು ಆರ್ಗನೈಸೇಷನ್
ಸೋಷಿಯಲ್ ಸರ್ವಿಸ್ ಲೀಗ್ ಅಂತ ಹೇಳಿ ಇದನ್ನ 1911ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಸ್ಥಾಪನೆಯನ್ನ ಮಾಡ್ತಾರೆ. ಹಾಗೆ ಈ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಬರುತ್ತೆ. 1920ರಲ್ಲಿ ಇದನ್ನ ಅದರ ಸಹ ಸಂಸ್ಥಾಪಕರು ಕೂಡ ಆಗಿರ್ತಾರೆ. ಹಾಗೆ ಈ ಬಾಂಬೆ ಟೆಕ್ಸ್ಟೈಲ್ ಲೇಬರ್ ಯೂನಿಯನ್ ನ ಏನು ರಚಿಸ್ಲಿಕ್ಕೆ ಇವರು ಸಹಾಯವನ್ನ ಮಾಡ್ತಾರೆ. ಹಾಗೆ ಹಲವಾರು ಒಂದು ಸಂಸ್ಥೆಗಳ ಅಥವಾ ಈ ಸಮಿತಿಗಳ ಅಥವಾ ಕಮಿಟಿಗಳ ಒಬ್ಬ ಸದಸ್ಯರು ಕೂಡ ಆಗಿರ್ತಾರೆ. ಅಂಥದ್ರಲ್ಲಿ ಇಲ್ಲಿ ನಮ್ಗೆ ಬಾಂಬೆ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ಅಂತ ಬರುತ್ತೆ, ಇದರ ಮೆಂಬರ್ ಕೂಡ ಆಗಿರ್ತಾರೆ. ಹಾಗೆ ಪೀಪಲ್ಸ್ ವಾಲಂಟಿಯರ್ ಬ್ರಿಗೇಡ್ ಅಂಡ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥ ಇಂಡಿಯಾ ಸೊಸೈಟಿ ಇದರ ಒಂದು ಮೆಂಬರ್ ಕೂಡ ಆಗಿರ್ತಾರೆ. ಹಾಗೆ ಏನಂತಂದ್ರೆ ಈ ರಾಯಲ್ ಕಮಿಷನ್ ಆನ್ ಲೇಬರ್ ಇನ್ ಇಂಡಿಯಾ, ಸೊ ಇದರಲ್ಲಿ ಕೂಡ ವರ್ಕ್ ಅನ್ನ ಮಾಡಿರ್ತಾರೆ. ಎಸ್, ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡೋದಾದ್ರೆ ಎಂಪವರ್ಮೆಂಟ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಬಲೀಕರಣ ಮತ್ತು ಸಾಮಾಜಿಕ ಹೊಣೆಗಾರಿಕೆ. ಎಸ್, ಯಾಕಂತಂದ್ರೆ ಇಲ್ಲಿ ಇವರ ಒಂದು ಕಾಂಟ್ರಿಬ್ಯೂಷನ್ ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಏನಂತಂದ್ರೆ ಇವರು ಈ ಲೇಬರ್ ಕುರಿತಾಗಿ ಏನು ಸಮಾವೇಶದಲ್ಲಿ ಭಾಗವಾಗಿರ್ತಾರೆ. ಅಂದ್ರೆ ಅವ್ರಿಗೆ ಲೇಬರ್ ಅಂದ್ರೆ ಕಾರ್ಮಿಕರ ಕುರಿತು ಹೆಚ್ಚಿನ ಒಂದು ಒಲವು ಇರುತ್ತೆ, ಕಾರ್ಮಿಕರ ಏಳಿಗೆ ಆಗಬೇಕಂತ ಹೇಳಿ ಏನಿರುತ್ತೆ ಅಂದ್ರೆ ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದು ಅವ್ರ ಮೇಲೆ ಇರುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಸಪೋರ್ಟಿಂಗ್ ದ ವರ್ಕಿಂಗ್ ಕ್ಲಾಸ್, ದುಡಿಯುವ ವರ್ಗಕ್ಕೆ ಏನ್ ಮಾಡ್ತಾರೆ ಇವರು ಕಾರ್ಮಿಕರಿಗೆ ಅಂದ್ರೆ ಬೆಂಬಲವನ್ನ ನೀಡ್ತಾ ಇರ್ತಾರೆ. ನೆಕ್ಸ್ಟ್ ಪರ್ಸನಾಲಿಟಿ ತಾರಕನಾಥ್ ದಾಸ್. ಸೊ ಇವರ ಡೇಟ್ ಆಫ್ ಬರ್ತ್ ಇದೇನು ಅವಶ್ಯಕತೆ ಏನಿರೋದಿಲ್ಲ, ಜಸ್ಟ್ 18th ಸೆಂಚುರಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ತಾರಕನಾಥ್ ದಾಸ್. ಸೊ ಇವರು ಪಶ್ಚಿಮ ಬೆಂಗಾಲಕ್ಕೆ ಅಂದ್ರೆ ಅವಾಗಿನ ಬೆಂಗಾಲ್ ರೀಜನ್ಗೆ ಬಿಲಾಂಗ್ ಆಗಿರುವಂತಹ ವ್ಯಕ್ತಿ ಇವರು. ಸೊ ಇವರು ಒಬ್ರು ಕೂಡ ಏನಂತಂದ್ರೆ ಫ್ರೀಡಮ್ ಫೈಟರ್. ಸೊ ಇವರು ಏನಂತಂದ್ರೆ ಜರ್ನಲಿಸ್ಟ್ ಕೂಡ ಆಗಿರ್ತಾರೆ, ಪತ್ರಕರ್ತರು ಆಗಿರ್ತಾರೆ, ಟೀಚರ್ ಆಗಿರ್ತಾರೆ, ಓಕೆ, ಒಬ್ಬ ಫಿಲಾಂಥ್ರೋಪಿಸ್ಟ್ ಆಗಿರ್ತಾರೆ, ಹಾಗೆ ರೆವಲ್ಯೂಷನರಿ ಅಂದ್ರೆ ಕ್ರಾಂತಿಕಾರಿ ಆಗಿರ್ತಾರೆ. ಎಸ್, ಇವರ ಒಂದು ಕೊಡುಗೆಗಳನ್ನ ನೋಡೋದಾದ್ರೆ 1903ರಲ್ಲಿ ಇವರು ಅನುಶೀಲನ ಸಮಿತಿ ಅಂತ ಬರುತ್ತೆ. ಓಕೆ, ಸೊ ಈ ಅನುಶೀಲನ ಸಮಿತಿಯನ್ನ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ಸತೀಶ್ ಚಂದ್ರ ಬೋಸ್ ಅಂಡ್ ಪ್ರಣಾತ್ ಮಿತ್ರ. ಓಕೆ, ಇವರು ಕೋಲ್ಕತ್ತಾದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ಸಮಿತಿಗೆ ಇದೊಂದು ರೆವಲ್ಯೂಷನರಿ ಆರ್ಗನೈಸೇಷನ್, ಇದು ಕ್ರಾಂತಿಕಾರಿ ಸಂಘಟನೆ. ಓಕೆ, ಈ ಸಂಘಟನೆಗೆ ಏನ್ ಮಾಡ್ತಾರೆ 1903ರಲ್ಲಿ ಈ ತಾರಕನಾಥ್ ದತ್ತಾ ಅವರು ಕೂಡ ಏನಾಗ್ತಾರೆ ಜಾಯಿನ್ ಆಗ್ತಾರೆ. ಓಕೆ, ಸೊ ಹಾಗೆ ಇಲ್ಲಿ ಒಂದು ನ್ಯೂಸ್ ಪೇಪರ್ ಅನ್ನ ಲಾಂಚ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ಏನಂತಂದ್ರೆ ಇಲ್ಲಿ ಫ್ರೀ ಹಿಂದೂಸ್ತಾನ್ ಇಂದ ಯು ಎಸ್ ಎ ನಲ್ಲಿ ಈ ಒಂದು ಪತ್ರಿಕೆನ ಲಾಂಚ್ ಮಾಡ್ತಾರೆ. ಇದರ ಉದ್ದೇಶ ಏನಂತಂದ್ರೆ ಬ್ರಿಟಿಷರ ಕುರಿತು ಏನು ಲೇಖನಗಳನ್ನ ಬರೆಯುವಂತದ್ದು. ಹಾಗೆ 1903ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಈ ಗದಾರ್ ಚಳುವಳಿಗೆ ಸೊ ಏನ್ ಮಾಡ್ತಾರೆ ಜಾಯಿನ್ ಆಗ್ತಾರೆ. ಹಾಗೆ ಇಂಪ್ಲಿಕೇಟೆಡ್ ದಿ ಇಂಡೋ ಜರ್ಮನ್ ಕಾನ್ಸ್ಪೈರಸಿ ಕೇಸಿಂಗ್. ಸೊ ಅಂದ್ರೆ ಸೊ ಇವರು ಯಾವೆಲ್ಲ ಒಂದು ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದನ್ನ ನೆನಪಿಟ್ಟುಕೊಳ್ಳಲಿ ಬೇಕಾಗತ್ತೆ. ಸೊ ಗದಾರ್ ಮೂವ್ಮೆಂಟ್ ಗೆ ಸಂಬಂಧಿಸಿದವರಾಗಿದ್ದಾರೆ. ಹಾಗೆ ಇಂಡೋ ಜರ್ಮನ್ ಕಾನ್ಸ್ಪೈರಸಿ ಕೇಸ್ 1917ರಲ್ಲಿ ಏನಾಗುತ್ತೆ ಅಲ್ವಾ, ಸೊ ಇದರಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ ಅಂತ. ಹಾಗೆ ಈ 1935ರಲ್ಲಿ ತಾರಕನಾಥ್ ದಾಸ್ ಫೌಂಡೇಶನ್ ಕೂಡ ಸೊ ಎಸ್ಟಾಬ್ಲಿಷ್ ಅನ್ನ ಮಾಡ್ತಾರೆ. ಎಸ್, ಸೊ ಇವರಲ್ಲಿ ಏನು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡ್ಬೋದು ಅಂತಂದ್ರೆ ಈ ರೀತಿಯ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಾಗಿರೋದ್ರಿಂದ ಸೊ ಅವರ ಬದ್ಧತೆಯನ್ನು ತೋರಿಸುತ್ತೆ. ಯಾವುದಕ್ಕೆ ಕುರಿತಂತಂದ್ರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಖಂಡ ಭದ್ರತೆಯನ್ನ ಸೊ ಇಲ್ಲಿ ನಾವು ಏನು ಕಲಿಬಹುದಾಗಿರುವಂತ ಏನು ಮೌಲ್ಯ ಇದು. ಹಾಗೆ ಸೊ ಅವರಲ್ಲಿರುವಂತ ಇನ್ನೊಂದು ಏನಂತಂದ್ರೆ ರಾಷ್ಟ್ರೀಯತೆ ಹಾಗೆ ಸೊ ಇನ್ನೊಂದು ಕಮಿಟ್ಮೆಂಟ್ ಅಥವಾ ಬದ್ಧತೆ, ರಾಷ್ಟ್ರಕ್ಕೆ ಅವರಿಗಿರುವಂತ ಬದ್ಧತೆ. ಸೊ ಈ ಎರಡು ಮೌಲ್ಯಗಳನ್ನು ನಾವು ಅವರಿಂದ ಕಲಿಬಹುದು. ನೆಕ್ಸ್ಟ್ ರಾಜ್ ಬಿಹಾರಿ ಬೋಸ್ ಅಂತ ಬರ್ತಾರೆ. ಸೊ ಇವರು ಕೂಡ ಏನಂತಂದ್ರೆ ಒಬ್ಬ ಕ್ರಾಂತಿಕಾರಿ ನಾಯಕ, ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಇವರು ಕೂಡ ಬೆಂಗಾಲ್ ರೀಜನ್ಗೆ ಏನು ಬಿಲಾಂಗ್ ಆಗಿರುವಂತವರು. ಸೊ ಇವರಿಗೆ ಈ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಇನ್ಸ್ಪೈರ್ ಅಥವಾ ಅವರ ಒಂದು ಮೋಟಿವ್ ಏನಾಗಿರುತ್ತೆ ಅಂತಂದ್ರೆ ಸೊ ಅವರು ಯಾವುದರಿಂದ ಸ್ಫೂರ್ತಿಯನ್ನು ಪಡೆದಿರ್ತಾರೆ ಅಂತಂದ್ರೆ ಇಲ್ಲಿ
ಫ್ರೆಂಚ್ ಕ್ರಾಂತಿ ಈ 1789ರಲ್ಲಿ ಏನು ಫ್ರೆಂಚ್ ಕ್ರಾಂತಿ ಆಗತ್ತಲ್ವಾ, ಸೊ ಇದರಿಂದ ಏನಾಗುತ್ತಾರೆ, ಸ್ಫೂರ್ತಿಯನ್ನ ಪಡೆದು ಸೊ ಈ ರೆವಲ್ಯೂಷನರಿ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾರೆ. ಎಸ್, ಸೊ ಇವರ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ, ಸೊ ಇವರು ಯುಗಾಂತರ ಗ್ರೂಪ್ ಅಂತ ಬರುತ್ತೆ. ಓಕೆ, ಸೊ ಇದು ಏನಂತಂದ್ರೆ ಒಂದು ರೆವಲ್ಯೂಷನರಿ ಆರ್ಗನೈಸೇಷನ್, ಕ್ರಾಂತಿಕಾರಿ ಸಂಘಟನೆ. ಸೊ ಇದರ ಒಂದು ಸಕ್ರಿಯ ಸದಸ್ಯರಾಗಿರ್ತಾರೆ. ಎಸ್, ಸೊ ಇದರ ಒಂದು ಲೀಡರ್ ಯಾರಾಗಿರ್ತಾರೆ ಇಲ್ಲಿ, ಮೋತಿಲಾಲ್ ಲಾಯ್ ಅನ್ನುವಂಥವ್ರು. ಅಂದ್ರೆ ಈ ಯುಗಾಂತರ ಗ್ರೂಪ್ ಏನಿರುತ್ತಲ್ವಾ, ಸೊ ಇದರ ಲೀಡರ್ ನಾಯಕತ್ವ ಯಾರಾಗಿರ್ತಾರೆ ಇಲ್ಲಿ, ಮೋತಿಲಾಲ್ ರಾಯ್ ಆಗಿರ್ತಾರೆ. ಅವರ ನಾಯಕತ್ವ ಇದ್ದಂತ ಸಂದರ್ಭದಲ್ಲಿ ಅದರ ಸದಸ್ಯರಾಗಿರ್ತಾರೆ ಇವರು. ಹಾಗೆ ಇಲ್ಲಿ ಡೆಲ್ಲಿ ಕಾನ್ಫರೆನ್ಸಿ ಕೇಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಹಾಗಿದ್ರೆ ಏನಿದೆ ಅಂತಂದ್ರೆ ಇಲ್ಲಿ ಲಾರ್ಡ್ ಹರ್ಡಿಂಜ್ ಅಂತ ಬರ್ತಾರೆ, ಹರ್ಡಿಂಜ್ ಅಂತ ಹೇಳಿ. ಸೊ ಇವರ ಮೇಲೆ ಏನಂತಂದ್ರೆ ಬಾಂಬ್ ದಾಳಿಯನ್ನ ಮಾಡುವಂತ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗೆ ಸೊ 1942ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಓಕೆ, ಹಾಗೆ ಪ್ಲೇಡ್ ಕೀ ರೋಲ್ ಇನ್ ಗದಾರ್ ಮೂಮೆಂಟ್ ಏನಿತ್ತಲ್ವಾ, ಸೊ ಈ ಒಂದು ಚಳುವಳಿಯಲ್ಲಿ ಕೂಡ ಇವರು ಭಾಗಿಯಾಗ್ತಾರೆ. ಹಾಗೆ ಸೊ ಆಜಾದ್ ಹಿಂದ್ ಫೌಜ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆಯಲ್ಲಿ ಏನ್ ಮಾಡ್ತಾರೆ ಇಲ್ಲಿ, ಫಾರ್ಮ್ ಅನ್ನ ಮಾಡ್ತಾರೆ. ಎಸ್, ಸೊ ಇವರಲ್ಲಿ ಇರುವಂತ ಒಂದು ಎಥಿಕಲ್ ವ್ಯಾಲ್ಯೂಸ್ ಏನಂತಂದ್ರೆ ಇಲ್ಲಿ ದೇಶಭಕ್ತಿ ಮತ್ತು ಯೂನಿಟಿ ಅಥವಾ ಏನಂತ ಕರಿತೀವಿ ನಾವು, ಒಗ್ಗಟ್ಟು. ಓಕೆ, ಇವರಿಂದ ಕಲಿಬಹುದಂತ ಎಥಿಕಲ್ ವ್ಯಾಲ್ಯೂ, ನೈತಿಕ ಮೌಲ್ಯಗಳಾಗಿವೆ. ಸೊ ನೆಕ್ಸ್ಟ್ ಪರ್ಸನಾಲಿಟಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅನ್ನುವಂಥವ್ರು. ಸೊ ಇವರು ಕೂಡ ಏನಂತಾರೆ ಒಬ್ಬ ಫ್ರೀಡಮ್ ಫೈಟರ್ ಇವರು. ಓಕೆ, ಸೊ ಇವರು ಉತ್ತರ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂತವ್ರು. ಸೊ ಇವರು ತಮ್ಮ ಯಂಗ್ ಏಜ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆರ್ಯ ಸಮಾಜ ಯೂತ್ ಅಸೋಸಿಯೇಷನ್ಗೆ ಜಾಯ್ನ್ ಆಗ್ತಾರೆ. ಓಕೆ, ಸೊ ಅಂದ್ರೆ ಇದು ಆರ್ಯ ಸಮಾಜ, ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಇಲ್ಲಿ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಕ್ರಿಯೇಟ್ ಅನ್ನ ಮಾಡಿರ್ತಾರೆ. ಸೊ ಇವರ ಒಂದು ಬೋಧನೆಗಳಿಂದ ಏನಾಗ್ತಾರೆ, ಇವರು ಪ್ರೇರಣೆ ಪಡ್ಕೊಂಡಿರ್ತಾರೆ. ಎಸ್, ಸೊ ಇವರು ಇಲ್ಲಿ ಮೈಂಡ್ ಫ್ರೀ ಕಾನ್ಸ್ಪರೆನ್ಸಿ ಅಂತ ಬರುತ್ತೆ. ಸೊ ಇದಕ್ಕೆ ಏನಾಗಿರ್ತಾರೆ, ಈ ಒಂದು ಪಿತೂರಿ ಕಾನ್ಸ್ಪರೆನ್ಸಿ ಅಂತಂದ್ರೆ ಪಿತೂರಿ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಸೊ ಈ ಪಿತೂರಿ ಅಂತ ಬಂದ್ರೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರೆವಲ್ಯೂಷನರಿ ಆಕ್ಟಿವಿಟಿಗಳ ಮೂಲಕ ಅಥವಾ ಇಲ್ಲಿ ಬಾಂಬ್ ಆಗಿರಬಹುದು ಅಥವಾ ಅವರನ್ನ ಹತ್ಯೆ ಮಾಡುವುದಾಗಿರ್ಬೋದು, ಇಂತಹ ಒಂದು ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಇವರು ಒಂದು ಕವಿತೆಯನ್ನು ಕೂಡ ಬರೀತಾರೆ. ಅದ್ರ ಹೆಸರು ಏನಂತಂದ್ರೆ ಇಲ್ಲಿ ಮೈಂಡ್ ಕುರಿಕಿ ಪ್ರತಿಜ್ಞಾ ಅಂತ ಹೇಳಿ. ಹಾಗೆ 1924ರಲ್ಲಿ ಸನ್ಯಾಲ್, ಬಿಸ್ಮಿಲ್, ಅಶ್ಫಾಕುಲ್ಲಾ ಅಂಡ್ ಚಟರ್ಜಿ, ಸೊ ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನ ಫಾರ್ಮ್ ಮಾಡ್ತಾರೆ. ಓಕೆ, ಸೊ ಇವೆಲ್ಲ ಏನಂತಂದ್ರೆ ಒಂದು ರೀತಿ ರೆವಲ್ಯೂಷನರಿ ಗ್ರೂಪ್. ಅಂದ್ರೆ ಇಲ್ಲಿ ಕ್ರಾಂತಿಕಾರಿಗಳೇ ಏನು ಆಗಿರ್ತಾರೆ ಅಂತಂದ್ರೆ ಈ ಒಂದು ಏನು ಸಂಘಟನೆಯ ಭಾಗವಾಗಿರ್ತಾರೆ. ಇವರೆಲ್ಲೂ ಕೂಡ ಏನ್ ಮಾಡ್ತಾರೆ, ಈ ಕ್ರಾಂತಿಕಾರಿ ಚಟುವಟಿಕೆಗಳ ಒಂದು ಏನು ಹೊಣೆಗಾರಿಕೆಯನ್ನು ಹೊತ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಕಾಕೋರಿ ಕಾನ್ಸ್ಪೈರಸಿ ಕೇಸ್ ಅಂತ ಬರುತ್ತೆ. ಸೊ ಇದರ ಒಂದು ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಆಗಿರ್ತಾರೆ. ಎಸ್, ಸೊ ನೆಕ್ಸ್ಟ್ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡಿದ್ರೆ ನಾಯಕತ್ವದ ಗುಣವನ್ನ, ಓಕೆ, ಅಂಡ್ ಕನ್ವಿಕ್ಷನ್. ಸೊ ಈ ರೀತಿ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿರ್ತಾರೆ ಅಂತಂದ್ರೆ, ಸೊ ಅವರಿಗೆ ಎಷ್ಟು ಅಪಾಯದ ಜೀವನವನ್ನ ನಡೆಸ್ತಾ ಇರ್ತಾರೆ ಅಂತಂದ್ರೆ, ಸೊ ಯಾರು ಆ ಒಂದು ಸಂದರ್ಭದಲ್ಲಿ ಈ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರಲ್ವಾ, ಸೊ ಅವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಮಾನವೀಯವಾಗಿ ಅವರನ್ನ ಹಿಂಸೆಯನ್ನ ಮಾಡ್ತಾರೆ. ಓಕೆ, ಸೊ ಬ್ರಿಟಿಷರು ಆ ರೀತಿ ಅವ್ರಿಗೆ ಏನು ಹಿಂಸೆಯನ್ನ ನೀಡ್ತಾರ ಅಂತ ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ ಇಲ್ಲಿ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರಲ್ವಾ, ಸೊ ಈ ರೀತಿ ಒಂದು ನೈತಿಕ ಗುಣವನ್ನ ನಾವು ಇವರಿಂದ ಕಲಿಬಹುದು. ನೆಕ್ಸ್ಟ್ ಸುಕುಮಾರ್ ಸೇನ್ ಅಂತ ಬರ್ತಾರೆ. ಓಕೆ, ಸೊ ಇವರ ಒಂದು ಏನಂತಂದ್ರೆ ಜೀವನದ ಬಯೋಪಿಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಇವಾಗ ಸುದ್ದಿಯಲ್ಲಿದ್ದಾರೆ. ಓಕೆ, ಸೊ ಇವರು ಏನಂತಂದ್ರೆ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ಏನು ಚುನಾವಣಾ ಆಯೋಗ ಬರುತ್ತಲ್ವ ಅದರ ಒಂದು ಮೊದಲ ಏನು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ. ಓಕೆ, ಸೊ 2 ಬಾರಿ ಅಂದ್ರೆ ಈ 1950ರಿಂದ 1958ರವರೆಗೆ ಏನಿರ್ತಾರೆ ಅಂತಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಾರೆ. ಓಕೆ, ಸೊ ಈ ಅವಧಿಯಲ್ಲಿ ಏನಂತಂದ್ರೆ 2 ಅಂದ್ರೆ
ಸ್ವತಂತ್ರ ಏನು ಭಾರತದ ಮೊದಲ 2 ಚುನಾವಣೆಗಳು ಏನ್ ನಡೆಯುತ್ತಲ್ವಾ ಅದರ ಒಂದು ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ ಚುನಾವಣೆಯನ್ನ ಕಂಡಕ್ಟ್ ಮಾಡುವಂತದ್ದು. ಓಕೆ, ಆ ಒಂದು ಚುನಾವಣೆಗಳಲ್ಲಿ ಹಲವಾರು ಏನಂತಂದ್ರೆ ಆ ಒಂದು ನಾವೀನ್ಯತೆ ಅಥವಾ ಇನೋವೇಟಿವ್ ಮೆಥಡ್ ಅನ್ನ ಕೈಗೊಳ್ತಾರೆ. ಏನಂತಂದ್ರೆ ಇಲ್ಲಿ ಇಂಡೆಲಿಬಲ್ ಇಂಕ್ ಟು ಅವಾಯ್ಡ್ ವೋಟರ್ ಇಂಪರ್ಸೋನೇಷನ್. ಓಕೆ, ಅಂದ್ರೆ ಇವಾಗ ಏನು ಶಾಹಿಯನ್ನ ಹಾಕ್ತಾರಲ್ವಾ ನೀವು ವೋಟ್ ಹಾಕುವಂತ ಸಂದರ್ಭದಲ್ಲಿ. ಓಕೆ, ಸೊ ಅಲ್ಲಿ ಶಾಹಿಯನ್ನ ಹಾಕುವಂತ ಉದ್ದೇಶ ನೋಡಿ. ಸೊ ನಿಮ್ಗೆ ಬೆರಳಿಗೆ ಹಾಕಿದಾಗ ಆ ಇಂಕ್ ಅನ್ನ ನಿಮ್ಗೆ ಆ ಕ್ಷಣದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಓಕೆ, ಇನ್ ಕೇಸ್ ಅದನ್ನ ಅಳಿಸಿ ಮತ್ತೆ ಬರುವಂತಿದ್ರೆ ಏನ್ ಮಾಡಬಹುದು, ಇಲ್ಲಿ ಮತ್ತೆ ಅದೇ ವೋಟರ್ ಬಂದು ಇಲ್ಲಿ ಪದೇ ಪದೇ ತಮಗೆ ಬೇಕಾದವರಿಗೆ ಓಟನ್ನ ಹಾಕ್ಬೋದು. ಈ ರೀತಿಯ ಒಂದು ಅಕ್ರಮವನ್ನು ತಡೀಲಿಕ್ಕೆ ಸೊ ಇಲ್ಲಿ ಆ ಒಂದು ಇಂಕ್ ಅಳಿಸ್ಲಿಕ್ಕೆ ಆಗಂತ ಒಂದು ಇಂಕ್ ಅನ್ನ ಇವರು ಏನ್ ಮಾಡ್ತಾರೆ ಇಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ತಾರೆ. ಹಾಗೆ ಇವರು ಈ ಇಂಟರ್ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಓಕೆ, ಸೊ ಇವರಿಗೆ ಏನಂತಂದ್ರೆ ಇಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಸೊ ನೀಡಿ ಗೌರವಿಸಲಾಗಿದೆ. ಓಕೆ, ಇವರ ಒಂದು ನೈತಿಕ ಒಂದು ಏನು ಮೌಲ್ಯವನ್ನ ನೋಡೋದಾದ್ರೆ ಇಂಟಿಗ್ರಿಟಿ, ಸಮಗ್ರತೆ ಮತ್ತೆ ಇನೋವೇಷನ್. ಓಕೆ, ನಾವೀನ್ಯತಾ ವಿಧಾನಗಳನ್ನ ನೋಡೋದಾದ್ರೆ ಚುನಾವಣೆಯಲ್ಲಿ ಯಾವ ರೀತಿ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಹೊಸ ಹೊಸ ವಿಧಾನಗಳನ್ನ ಸೊ ಇವರು ಕೈಗೊಂಡ್ರು ಅಂತ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಸುಚೇತಾ ಕೃಪಲಾನಿ ಅಂತ ಹೇಳಿ. ಸೊ ಏನಂತಂದ್ರೆ ಉತ್ತರ ಪ್ರದೇಶದ ಮೊದಲ ಈ ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋದ್ರೊಂದಿಗೆ ಸೊ ಇವರು ಭಾರತದ ಮೊದಲ ಮಹಿಳಾ ಏನಾಗ್ತಾರೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಯಾಗಿ ಏನಾಗ್ತಾರೆ ಅಂತಂದ್ರೆ ಗುರುತಿಸ್ಕೊಳ್ತಾರೆ. ಸೊ ಇವರ ಬಗ್ಗೆ ನೋಡೋದಾದ್ರೆ ಸೊ ಇವರು ಏನಂತಂದ್ರೆ ಹರಿಯಾಣ ರಾಜ್ಯಕ್ಕೆ ಬಿಲಾಂಗ್ ಆಗಿರುವಂತವ್ರು ಅಥವಾ ಆ ಒಂದು ಪ್ರದೇಶದಲ್ಲಿ ಹುಟ್ಟು ಬೆಳೆದವರು. ಸೊ ಇವರು ಕೂಡ ಏನಂತಂದ್ರೆ ಒಬ್ರು ಏನಂತಂದ್ರೆ ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. She was one of the 15 eminent women that were part of the drafting committee. ಏನು ಈ ಸಂವಿಧಾನ ರಚನಾ ಸಭೆ ಇರುತ್ತಲ್ವಾ ಆ ಒಂದು ಕಮಿಟಿಯ ಏನು 15 ಜನ ಇರ್ತಾರೆ ಅದರಲ್ಲಿ. ಓಕೆ, ಆ 15 ಜನರಲ್ಲಿ ಸೊ ಇವರು ಕೂಡ ಒಬ್ಬರಾಗಿರ್ತಾರೆ. ಇವರ ಒಂದು ಕೊಡುಗೆಯನ್ನ ನೋಡೋದಾದ್ರೆ ಸೊ ಇವರು ಫೌಂಡಿಂಗ್ ಮೆಂಬರ್ ಆಫ್ ದ ಸೊ ಇಲ್ಲಿ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಂತ ಬರುತ್ತೆ. ಇದನ್ನ 1940ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ ಒಂದು ಸ್ಥಾಪಕ ಸದಸ್ಯರಾಗಿರ್ತಾರೆ ಇವರು. ಹಾಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಳಲ್ಲಿ ಭಾಗಿಯಾಗ್ತಾರೆ. ಹಾಗೆ ಸೊ ಇಲ್ಲಿ ಬಿಹಾರ್ನಲ್ಲಿ ಓಕೆ ಸೊ ಇಲ್ಲಿ ಏನಾಗುತ್ತೆ ಅರ್ಥಕ್ವೇಗ ಆಗತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರಿಗೆ ನೆರವಿನ ಒಂದು ಕಾರ್ಯಗಳಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಹಲವಾರು ನಿಯೋಗಗಳಲ್ಲಿ ಕೂಡ ಏನ್ ಮಾಡ್ತಾರೆ ಇಲ್ಲಿ ಭಾಗಿಯಾಗಿರ್ತಾರೆ. ಸೊ ಅದರಲ್ಲಿ ಈ ಟರ್ಕಿಯಲ್ಲಿ ಏನ್ ಮಾಡ್ಲಾಗತ್ತೆ ಪಾರ್ಲಿಮೆಂಟರಿ ಡೆಲಿಗೇಷನ್ ಅನ್ನ ಮಾಡಲಾಗಿರುತ್ತೆ, ಅದರಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಕೂಡ ಇವರನ್ನಾಗಿರ್ತಾರೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಇವರಿಂದ ಕಲಿಯಬಹುದಂತ ಎಥಿಕಲ್ ವ್ಯಾಲ್ಯೂಸ್ ಏನಂತಂದ್ರೆ ರೆಸಿಲೆನ್ಸ್ ಅಂಡ್ ಎಂಪತಿ, ಕರುಣೆ. ಸೊ ಇಲ್ಲಿ ನೀವು ನೋಡಿ ಇದರ ಒಂದು ಕಾಂಟ್ರಿಬ್ಯೂಷನ್ ನೋಡಿದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಅರ್ಥಕ್ವೇಕ್ ಆದಂತಹ ಸಂದರ್ಭದಲ್ಲಿ ಬಿಹಾರ್ನಲ್ಲಿ ಅವರಿಗೆ ಏನು ಸಹಾಯ ಹಸ್ತವನ್ನ ತೋರ್ತಾರೆ. ಅಂದ್ರೆ ಸೊ ಅವರಿಂದ ಏನು ಇಲ್ಲಿ ಬಡವರಿಗೆ ಅವರಿಗೆ ಏನಂತಂದ್ರೆ ಬಡವರ ಮೇಲೆ ಅವರಿಗೆ ಕರುಣೆ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಲಕ್ಷ್ಮಣ್ ಸತ್ಪತಿ. ಓಕೆ, ಸೊ ಇವರು ಒಡಿಶಾ ರೀಜನ್ಗೆ ಬಿಲಾಂಗ್ ಆಗಿರುವಂತವ್ರು. ಸೊ ಒನ್ ಆಫ್ ದ ಫೋರ್ ಫ್ರಂಟ್ ಲೀಡರ್ಸ್ ಆಫ್ ದ ಸೋನ್ಪುರ್ ಪ್ರಜಾಮಂಡಲ್ ಮೂವ್ಮೆಂಟ್. ಈ ಒಂದು ಚಳುವಳಿ ಏನಿದೆ ಸೋನ್ಪುರ್ ಪ್ರಜಾಮಂಡಲ, ಈ ಚಳುವಳಿಯ ಒಂದು ಮುಖ್ಯ ನಾಯಕರಾಗಿರ್ತಾರೆ. ಓಕೆ, ಸೊ ಇವರು ಗಾಂಧೀಜಿಯ ಏನು ಅಸಹಕಾರ ಚಳುವಳಿಯಿಂದ ಇನ್ಸ್ಪೈರ್ ಆಗಿರ್ತಾರೆ. ಓಕೆ, ಸೊ ಇವ್ರು ಏನಂತಂದ್ರೆ ಲಾಂಚ್ ಅಂಡರ್ ಗ್ರೌಂಡ್ ಆಕ್ಟಿವಿಟಿ ಅಂದ್ರೆ ಭೂಗತ ಚಟುವಟಿಕೆಗಳು ಅಂತಂದ್ರೆ ಸೊ ಇಲ್ಲಿ ನೀವು ಮಾಡುವಂತ ಕಾರ್ಯಗಳು ಇಲ್ಲಿ ಏನು ಅಂತಂದ್ರೆ ಗೊತ್ತಾಗಲ್ಲ ಯಾರಿಗೂ ಕೂಡ. ಓಕೆ, ಆ ರೀತಿಯ ಒಂದು ಭೂಗತವಾಗಿ ಏನ್ ಮಾಡ್ತಾರೆ ಇಲ್ಲಿ ಹೋರಾಟವನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿಯ ಒಂದು ಭೂಗತ ಆಕ್ಟಿವಿಟಿ ಏನು ಇವರ ಒಂದು ಕಾರ್ಯ ಅನ್ನುವಂಥದ್ದು ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ ಏನಾಗತ್ತಲ್ವಾ. ಸೊ ಇದನ್ನ ಏನಂತಂದ್ರೆ ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿ ಇದು ಕೆಲಸವನ್ನ ಮಾಡತ್ತೆ. ಸೊ ಇವರಿಂದ ಕಲಿಯಬಹುದಂತ ಒಂದು ಎಥಿಕಲ್ ವ್ಯಾಲ್ಯೂಸ್ ಏನಂತಂದ್ರೆ ಇಲ್ಲಿ ದೇಶಭಕ್ತಿ ಮತ್ತು ನಾಯಕತ್ವದ ಗುಣವನ್ನ ಸೊ ಇವರಿಂದ ಕಲಿಬಹುದು. ಸೊ ಇದಿಷ್ಟು ನಮ್ಗೆ ಪರ್ಸನಾಲಿಟೀಸ್ ಇನ್ ನ್ಯೂಸ್.